ಪರಿಹಾರ ಬಂದರು 80 ಕೋಟಿ, ಪರಿಹಾರ ಬರ್ದಾರೆ 600 ಕೋಟಿ ರೂಪಾಯಿ ಆಸ್ತಿ. ಯಾರಿಗೆ ಆಸೆ ಇರಲ್ಲ ಸ್ವಾಮಿ? ಅಷ್ಟೆಲ್ಲ ಇಟ್ಕೊಂಡು ಮಾತಾಡಕ್ಕೆ ಬರ್ತೀನಿ ಅಂತೀರಿ. ರಿಯಲ್ ಎಸ್ಟೇಟ್ ದಂಧೆ ನಡೀತು ಅಂತಾರಲ್ಲ, ಅದು ಅವಾಗಿಂದ ನಡೆದಿದ್ದಲ್ಲ ಸ್ವಾಮಿ. ಈ 2006ಗಿಂತ ಮುಂಚೆ ಇಲ್ಲಿ ಭೂಮಿ ಮಾರಾಟ ಲೆಕ್ಕ ಹಾಕೊಳ್ಳಿ. ಖಂಡಿತ ಸ್ವಾಮಿ, ನಾವು ಕೊಡೋರ ಪರವಾಗಿ ನಾವು ಭೂಮಿ ಕೊಡೋಕ್ಕೆ ಸಿದ್ಧವಾಗೇ ಮಾತಾಡ್ತಾ ಇರೋದು. 20 ವರ್ಷದಲ್ಲಿ ರೆಡ್ ಝೋನ್ ಮಾಡಿದಾಗ ನಮಗೆ ಅವರು ಯಾವುದು ಕನ್ವರ್ಷನ್ ಮಾಡೋಕ್ಕಾಗಲಿ ಅಭಿವೃದ್ಧಿ ಪಡಿಸೋಕ್ಕಾಗಲಿ ನಮ್ಮನ್ನ ಬಿಡಲಿಲ್ಲ. ಕೊನೆಗೆ ನಮಗೆ ಒಂದು ಪೆಟ್ರೋಲ್ ಬಂಕ್ ಮಾಡೋಕ್ಕಾಗಲಿಲ್ಲ. 20 ವರ್ಷದಿಂದ ನೋಡಿದ್ವಿ. ನಮಗೆ ಪರಬಾರೆ ಮಾಡೋರೇ ಜಾಸ್ತಿ ಆದರು. ಇಲ್ಲಿ ನಿಜವಾದ ರೈತರು ಜಾಸ್ತಿ ಜನ ಇಲ್ಲ. ವ್ಯವಸಾಯನ ಕಡಿಮೆ ಮಾಡ್ಕೊಬಿಟ್ಟಿದ್ದಾರೆ. ಇವಾಗ ಎಲ್ಲರೂ ಕಡಿಮೆ ಮಾಡ್ಕೊಂಡಿದ್ದಾರೆ. ನಾವು 2006ಅಲ್ಲಿ ಇದ್ದಷ್ಟು ಪರ್ಸೆಂಟೇಜು ಇವಾಗ ಇಲ್ಲ ಸ್ವಾಮಿ, ಇಲ್ಲ ಇಲ್ಲಿ ಇವಾಗ. ಜೊತೆಗೆ ನಮಗೆ ಬೈರ್ಮಂಗ್ಲ ಕೆರೆ ನೀರು 20 ವರ್ಷದಲ್ಲಿ ಇದ್ದಷ್ಟು ಶುದ್ಧವಾಗಿ ಇವಾಗಿಲ್ಲ. ಆ ಕಲುಷಿತ ನೀರಲ್ಲಿ ಜೀವನ ಮಾಡೋದು, ವ್ಯವಸಾಯ ಮಾಡೋದೆಲ್ಲ ತುಂಬ ಕಷ್ಟ ಆಗ್ತಿದೆ ನಮಗೆ. ರೆಡ್ ಝೋನ್ ಅಂದರೆ ನೀವು ಟೌನ್ಶಿಪ್ಗೆ ರಿಸರ್ವೇಷನ್ ಮಾಡಿರೋದ್ರಿಂದ ಅನಿವಾರ್ಯವಾಗಿ ಬೋರ್ಡ್ ಹಾಕ್ಕೊಂಡು ನಾವು ಭೂಮಿ ಕೊಡಬೇಕಾಗಿ ಬಂತು. ನೀವು ರೆಡ್ ಝೋನ್ ಅವಾಗಲೇ ತೆಗೆದುಬಿಟ್ಟಿದ್ರೆ ಕೈ ಬಿಟ್ಟೋ ಅಂತೀರಲ್ವಾ. ರೆಡ್ ಝೋನ್ ಕೂಡ ಇಲ್ಲ ಅಂತ ಮಾಡಿದರೆ ಯಾರು ಯಾವ ಸರ್ಕಾರದ ಹತ್ರನೂ ಮಾಡಿ ನಮಗೆ ಟೌನ್ಶಿಪ್ ಬೇಕು ಅಂತ ಯಾರ ಹತ್ರನೂ ನಾವು ಹೋಗ್ತಾ ಇರಲಿಲ್ಲ. ಅನಿವಾರ್ಯ ಪರಿಸ್ಥಿತಿ ತಂದಿಟ್ಟಿದ್ದು, ಈ ಥರ ಅನಿವಾರ್ಯ ಪರಿಸ್ಥಿತಿ ತಂದಿಟ್ಟಿದ್ದು ಕುಮಾರಸ್ವಾಮಿಯವರು ಇದೇ ಹೋರಾಟನ ನಮಗೆ SR ವ್ಯಾಲ್ಯೂ ಜಾಸ್ತಿ ಆಗಂಗೆ ಮಾಡಿದಿದ್ರೆ ಇನ್ನೂ ಪರಿಹಾರ ಜಾಸ್ತಿ ಬರೋದು. ನೀವು ಹೇಳ್ತೀರಿ ಅಲ್ಲಿ 5 ಕೋಟಿಗೆ ಮಾರ್ಕೊಡ್ತಿದ್ದಾರೆ, ಇಲ್ಲ 10 ಕೋಟಿಗೆ ಮಾರ್ಕೊತಿದ್ದಾರೆ ಅಂತ ನೀವೇ ಹೇಳ್ತೀರಲ್ವಾ. ಅದಾದಮೇಲೆ ನೀವು SR ವ್ಯಾಲ್ಯೂ ಜಾಸ್ತಿ ಮಾಡಿಸಿದ್ರೆ, ಈಗ ಥ್ರೋಟ್ ಕರ್ನಾಟಕ ಒಂದು SR ವ್ಯಾಲ್ಯೂ ಜಾಸ್ತಿ ಆಯ್ತಲ್ವಾ, ಮಾಧ್ಯಮದವ್ರಿಗೂ ಗೊತ್ತಲ್ವಾ. ರೆಡ್ ಬೆಲ್ಟ್ ಅಂತ ಬಿಟ್ಟಿದ್ರೆ ಅವಾಗ ನಿಮ್ಗೆ ಸೂಕ್ಷ್ಮತೆ ಗೊತ್ತಿರಲಿಲ್ವಾ? SR ವ್ಯಾಲ್ಯೂ ಜಾಸ್ತಿ ಮಾಡಿದಿದ್ರೆ ನಾವು ಈ ಪರಿಹಾರ ಯಾಕೆ ತೊಗೋತಿದ್ವಿ? ಇನ್ನೂ ಜಾಸ್ತಿ ತೊಗೋತಿದ್ವಿ ನಾವು ಅಲ್ವಾ. ಆಮೇಲೆ ಉದ್ಯೋಗ ಇಲ್ಲಿ ಏನಾಗಿದೆ ಅಂದರೆ, ಈ ಕಡೆ ಇಂಡಸ್ಟ್ರಿಯಲ್ ಏರಿಯಾ, ಈ ಕಡೆ ಆರವಳ್ಳಿ ಇಂಡಸ್ಟ್ರಿಯಲ್ ಏರಿಯಾ, ಈ ಕಡೆ ಟೊಯೋಟಾ ಇರೋದ್ರಿಂದ ಇಲ್ಲಿ ಜನ ಜಾಸ್ತಿ ವ್ಯವಸಾಯಕ್ಕಿಂತ ಕೆಲಸಗಳಿಗೆ ಹೋಗೋಕ್ಕೆ ಆಸಕ್ತಿ ಜಾಸ್ತಿ ತೋರಿಸ್ತಾ ಇದ್ದಾರೆ. ಜಾಸ್ತಿ ಜನ ಕೆಲಸಗಳಿಗೆ ಹೋಗ್ತಾ ಇದ್ದಾರೆ. ಇಲ್ಲಿಂದ ಹೆಣ್ಮಕ್ಳು ಸಹ ಬೆಳಗ್ಗೆ ಎದ್ದು ಸಂಸಾರ ಮಾಡಿ ಯಾರು ಭೂಮಿಗಳಿಗೆ ಹೋಗ್ತಾ ಇಲ್ಲ. ಜಾಸ್ತಿ ಜನ ಪರ್ಸೆಂಟೇಜ್ ಆಫ್ ಮಹಿಳೆಯರು ಕೆಲಸಕ್ಕೆ ಹೋಗ್ತಾ ಇದ್ದಾರೆ. ಈಗ ನಾವೆಷ್ಟು ಒಂದು 20% ಅವರು ನಾವು ಮಾಡ್ತಿದ್ವಿ ಅಂತ ಹೇಳ್ತಿದ್ದಾರಲ್ಲ, ಅವ್ರ ಬಗ್ಗೆ ನಮಗೂ ಕಾಳಜಿ ಇದೆ. ಅದು ಅವ್ರ ಜೀವನ. ಯಾರು 2-3 ತಲೆಮಾರಿಂದ ಇಲ್ಲಿ ಒಂದು ಸತ್ಯಾಸತ್ಯತೆಯನ್ನು ವಿಶ್ಲೇಷಣೆ ಮಾಡಿ, ಯಾರು 2-3 ತಲೆಮಾರಿಂದ ಜಮೀನೇ ಮಾರ್ದೇನೆ 1 ಎಕರೆಯಲ್ಲಿ 1/2 ಎಕರೆಯಲ್ಲಿ ಜೀವನ ಮಾಡಿದಾರಾ? ಅದು ಸಾಧ್ಯ ಆಗಿದೆಯಾ? ಎಜುಕೇಷನ್ ಕೊಡ್ಸೋಕ್ಕೆ ಸಾಧ್ಯ ಆಗಿದೆಯಾ? ಒಂದು ಉತ್ತಮವಾದ ಕುಟುಂಬ ಮಾಡೋಕ್ಕೆ ಸಾಧ್ಯ ಆಗಿದೆಯಾ ಅಂತ. ಇಲ್ಲಿ ರೈತರು ಮೊದಲಿಂದನೂ ಜಮೀನು ಮಾರ್ತಾನೆ ಬಂದಿದ್ದಾರೆ. ಹೌದು, ಎಲ್ಲ 2006ಅಲ್ಲಿ ಯಾರ್ದು 4 ಎಕರೆ 5 ಎಕರೆ ಇತ್ತೋ ಇದೇ ಥರ ಬವಣೆ ಬಂದು ಮಾರ್ಕೊಂಡು 1/2 ಎಕರೆ 1 ಎಕರೆ ಬಂದಿದ್ದಾರೆ. ಇವ್ರು ರೆಡ್ ಬೆಲ್ಟ್ ಮಾಡಿದ್ರಿಂದ ಇನ್ನೊಂದು ದುರಂತ ಏನಂದರೆ, ಕಡಿಮೆ ರೇಟಿಗೆ ಮಾರ್ಕೋಬೇಕಾದ ಅನಿವಾರ್ಯತೆ ಬಂತು. ಇಲ್ಲಿ ಮುಗ್ಧ ಜನ ರೆಡ್ ಬೆಲ್ಟ್ ಇದೆ, ಏನು ಡೆವಲಪ್ ಆಗಲ್ಲ, ನಿಮಗೇನು ಬೆಳವಣಿಗೆ ಆಗಲ್ಲ, ನಾವು ಸುಮ್ಮನೆ ಕಾಂಪೌಂಡ್ ಆಗಿಬಿಡ್ತೀವಿ ಅಂತ ಹೇಳಿ ರಿಯಲ್ ಎಸ್ಟೇಟ್ ದಂಧೆ ಮಾಡಿಸ್ಬಿಟ್ರು. ರಿಯಲ್ ಎಸ್ಟೇಟ್ ದಂಧೆ ನಡೀತು ಅಂತಾರಲ್ಲ, ಅದು ಅವಾಗಿಂದ ನಡೆದಿದ್ದಲ್ಲ ಸ್ವಾಮಿ. ಈ 2006ಗಿಂತ ಮುಂಚೆ ಇಲ್ಲಿ ಭೂಮಿ ಮಾರಾಟ ಲೆಕ್ಕ ಹಾಕೊಳ್ಳಿ. 2006 ಆದಮೇಲೆ ಮಾರಾಟ ಏನಾಯಿತು ಅಂತ ಲೆಕ್ಕ ಹಾಕೊಳ್ಳಿ. ಇದೊಂದು ರೆಡ್ ಝೋನ್ ಅನ್ನೋ ಒಂದೇ ಒಂದು ವರ್ಡು ನಮಗೆ ನಮ್ಮ ರೈತರು ಕಡಿಮೆಗೆ ಮಾರ್ಕೊಳ್ಳೋಕ್ಕೆ ಅವಕಾಶ ಆಗೋಯ್ತು. ಕಡಿಮೆಗೆ ತಗೊಳ್ಳೋಕ್ಕೆ ರಿಯಲ್ ಎಸ್ಟೇಟ್ದಾರರಿಗೆ ದಾರಿ ಆಗೋಯ್ತು ಸ್ವಾಮಿ. ಇದು ಎಲ್ಲದಕ್ಕೂ ಹೊಣೆ ಕುಮಾರಸ್ವಾಮಿಯವರು. ಇವತ್ತು ನಾವು ಕಳಕಳಿಯಾಗಿ ಬೆಳ್ಕೊತಿದ್ದೀವಿ. ಇನ್ನೊಂದು ರೋಡಲ್ಲಿ ಬರೋದು ಬೇಡ. ಅವರು ಇದೇ ರೋಡಲ್ಲಿ ಬಂದು ನಮ್ಮದೊಂದು 10 ಪ್ರಶ್ನೆಗೆ ಉತ್ತರ ಕೊಟ್ಬಿಟ್ಟು ಮುಂದೆ ಹೋಗಲಿ ಸ್ವಾಮಿ. ನಾವು ನೊಂದಿದ್ದೀವಿ, ನಮಗೂ ನಿರಾಶೆ ಇದೆ. ಆಮೇಲೆ ನೀವು ಕೆರೆ ಶುದ್ಧೀಕರಣ AICT ಅಂದರೆ, ಕೆರೆ ಶುದ್ಧೀಕರಣ ಮಾಡದೆ AICT ಮಾಡೋಕ್ಕಾಗಲ್ಲ. ಅದರಲ್ಲಿ ನಮ್ಮ ಸ್ವಾರ್ಥನೂ ಇದೆ. ಕೆರೆ ಶುದ್ಧೀಕರಣ ಮಾಡಿದ್ರೆ ತಾನೇ AICT ಮಾಡೋಕ್ಕಾಗೋದು. ಕೆರೆ ಶುದ್ಧೀಕರಣ ಮಾಡಿದ್ರೆ ನೀವು ಯಾವುದೇ ಟೌನ್ ಆಗಲಿ, ಯಾವುದೇ ಟೌನ್ಶಿಪ್ ಆಗಲಿ, ಯಾರು ಸಿಟಿಯಿಂದ ಈಚೆ ಇರ್ತಾರೋ ಎಲ್ರಿಗೂ ಅವ್ರಿಗೆ ಬವಣೆ ಇದೆ. ಇವಾಗ ಎಲ್ರಿಗೂ ತೊಂದರೆ ಇದೆ. ಯಾರು ಆ ಥರ ಜನ ಇದ್ದಾರೆ, ಇದೊಂದು ಅವೇರ್ನೆಸ್ ಆಗಲಿ ಬಿಡಿ. ಕೆರೆ ಶುದ್ಧೀಕರಣ ಮಾಡಿ ಮುಂದಕ್ಕೆ ನೀರು ಬಿಟ್ಟರೆ ನಾವು ಕನಕಪುರದ ತನಕ ಜನನೂ ಎಲ್ಲ ಬದುಕೋತಾರಲ್ಲ ಸ್ವಾಮಿ. ಅವ್ರ ಪರವಾಗ್ಲೂ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಅವ್ರಿಗೂ ಒಳ್ಳೇದಾಗಲಿ. ಇಲ್ಲೇ ನಾವು ತಡೆ ಹಾಕಿ ಶುದ್ಧೀಕರಣ ಮಾಡಿಸಿದ್ರೆ ನಮ್ಮ ನೋವು ಅವ್ರಿಗೆ ಬರಲ್ಲ, ನಮ್ಮ ಕಣ್ಣೀರು ಅವ್ರಿಗೆ ಬರಲ್ಲ. ಒಳ್ಳೇದಾಗಲಿ ಬಿಡಿ ಸ್ವಾಮಿ. ಒಳ್ಳೇದಾಗಕ್ಕೆ ಏನೇನು ಬೇಕೋ ಆ ಒತ್ತಡ ತನ್ನಿ. ಸುಮ್ಮನೆ ನೀವು ಬಂದು ಇಲ್ಲಿ ಚರ್ಚೆ ಕುಮಾರಸ್ವಾಮಿ ಅವ್ರ ಜಮೀನಿದೆ ಅಂತ, ಇಲ್ಲಿ 35 ಎಕರೆಗೂ ಅಧಿಕವಾದಂಥ ಜಮೀನು ಕುಮಾರಸ್ವಾಮಿ ಅವ್ರ ಹೆಸರಲ್ಲಿ 35 ಎಕರೆಗೂ ಇದೆ ಅಂತ. ಅದಕ್ಕೋಸ್ಕರ ಅವರು ಹೋರಾಟ ಮಾಡ್ತಾ ಇದ್ದಾರೆ, ಅಥವಾ ರೈತರ ಪರ ಹೋರಾಟ ಮಾಡ್ತಾ ಇದ್ದಾರೆ? ಇದು ಒಳ್ಳೆ ಪ್ರಶ್ನೆ ನೀವು ಕೇಳಿದ್ದು. ಇಲ್ಲೇ ನನ್ನ ಪಕ್ಕ ಕೂತಿದ್ದಾರೆ ನೋಡಿ, ಇವರ ಜಮೀನುಗಳೇ ಅವರು 9 ಲಕ್ಷ 10 ಲಕ್ಷಕ್ಕೆ ತೊಗೊಂಡಿರೋದು. 5 ಲಕ್ಷಕ್ಕೆ 9 ಲಕ್ಷಕ್ಕೆ ತೊಗೊಂಡಿದ್ದಾರೆ. ಅವತ್ತಿಂದ ಅವ್ರಿಗೆ ಇಷ್ಟೊಂದು ಹಸಿರು ಕ್ರಾಂತಿ ಎಲ್ಲಾದ್ರ ಮೇಲೂ ಜವಾಬ್ದಾರಿ ಇದ್ದಿದ್ರೆ ಅವರು ಮಾವಿನ ತೋಟ ಮಾಡ್ಬೋದಾಗಿತ್ತು, ತೆಂಗಿನ ತೋಟ ಮಾಡ್ಬೋದಾಗಿತ್ತು, ಅಥವಾ ಗುತ್ತಿಗೆ ಕೊಟ್ಟು 10 ಜನದ ಜೀವನ ಉದ್ಧಾರ ಮಾಡ್ಬೋದಾಗಿತ್ತು. ಈ ನೀರು ತಗೊಂಡು ಅವ್ರೇನು ಮಾಡಿಲ್ವಲ್ಲ, ಇವರೇನು ಮಾಡಿಲ್ಲ. ಇವ್ರು ಯಾಕೆ ಮಾಡಿಬಿಟ್ರಿ ಇಲ್ಲಿ?
ರಿಸರ್ವೇಷನ್ ಪರ್ ಟೌನ್ಶಿಪ್ ಅಂತಾನೆ ತಾನೇ ನೀವು ನಾಳೆ ದಿನ ಇವತ್ತು 40 ಎಕರೆ ಇದೆ ಸ್ವಾಮಿ. ಪರಿಹಾರ ಬಂದರು 80 ಕೋಟಿ, ಪರಿಹಾರ ಬರ್ದಾರೆ 600 ಕೋಟಿ ರೂಪಾಯಿ ಆಸ್ತಿ. ಯಾರಿಗೆ ಆಸೆ ಇರಲ್ಲ ಸ್ವಾಮಿ? ಅಷ್ಟೆಲ್ಲ ಇಟ್ಕೊಂಡು ಮಾತಾಡಕ್ಕೆ ಬರ್ತೀನಿ ಅಂತೀರಿ. ಇವಾಗ ನೋಡಿ, ಅವ್ರು ಯಾವುದೋ ಒಂದು ಸಿರಿ ಟ್ಯಾಂಕ್ ಮೇಲೆ ನಿಂತ್ಕೊಂಡು ಸಿರಿ ತೋರಿಸಿದ್ರಲ್ಲ, TMTಗೆ ಎಷ್ಟು ಎಕರೆ ಇದೆ, ಮತ್ತು KEDBಗೆ ಎಷ್ಟು ಎಕರೆ ಹೋಯ್ತು, ಅಗ್ರಿಗೋಲ್ಡ್ ಎಷ್ಟು ಎಕರೆ ಹೋಯ್ತು, ಇವ್ರದ್ದೊಂದು 30 ಎಕರೆ, ಹೊರಗಡೆಯಿಂದ ಬಂದಿರೋರು ಎಷ್ಟು ಎಕರೆ, ಅದನ್ನೆಲ್ಲ ತೋರಿಸಿ ಸ್ವಾಮಿ. ಇವ್ರುಗಳ ಮಧ್ಯ ಕೂಸು ಬಡವಾಯ್ತು ಅಂತಾರಲ್ಲ, ಇವ್ರು ರಾಜಕೀಯದ ದ್ವಂದ್ವದ ಮಧ್ಯ ಬಡವಾಗಿದ್ದು ನಾವು. ಅದೇ ಕೇಳಬೇಕಂತ ಇದ್ದೆ. ಇವಾಗ ಕುಮಾರಸ್ವಾಮಿ ಅವರು ತಮ್ಮ ಪ್ರತಿಷ್ಠೆಗಾಗಿ ಹೋರಾಟ ಮಾಡ್ತಿದ್ದಾರಾ, ಅಥವಾ ಈಗ ಒಂದು ರೈತರಿಗಾಗಿ ಹೋರಾಟ ಮಾಡ್ತಿದ್ದಾರಾ, ಇಲ್ಲ ತಮ್ಮದಾದಂಥ ನೀವೇನು ಹೇಳಿದ್ರಲ್ಲ 35 ಎಕರೆ ಜಮೀನು ಅದನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ಹೋರಾಟ ಮಾಡ್ತಿದ್ದಾರಾ? ಇಲ್ಲಿ ನಿಜವಾಗ ರೈತರಿಗೆ ಹೋರಾಟ ಮಾಡೋದಾಗಿದ್ದಿದ್ರೆ ಕೆರೆ ಶುದ್ಧೀಕರಣಕ್ಕೆ ಮಾಡಬೇಕಾಗಿತ್ತು, SR ವ್ಯಾಲ್ಯೂ ಜಾಸ್ತಿ ಮಾಡೋಕ್ಕೆ ಮಾಡಬೇಕಾಗಿತ್ತು, ಅವ್ರ ಜಮೀನಲ್ಲಿ ಬೆಳೆ ಬೆಳೆದು ತೋರಿಸ್ಬೇಕಾಗಿತ್ತು. ಇದು ರಾಜಕೀಯ ಸ್ವಾರ್ಥ ಅಷ್ಟೇ, ರಾಜಕೀಯ ಸ್ವಾರ್ಥ. ಅವ್ರದ್ದೇ ತಲೆ ತಿರುಗಿಬಿಟ್ಟಿದೆ ಇವಾಗ, ಬೇರೆ ಏನೂ ಇಲ್ಲ. ಇದೆಲ್ಲ ಆಗಬೇಕಾಗಿದ್ದಿದ್ರೆ ರೆಡ್ ಝೋನಲ್ಲಿ ಇರೋವಂಥವ್ರದ್ದು ಕಷ್ಟ ಸುಖನೂ ಅವಾಗಿಂದ ನೋಡಬೇಕಾಗಿತ್ತಲ್ಲ. ನಮ್ಮನೆಯವರು ಮುಂದೆ ಹೋಗಿದ್ರು ಅಂತ ಇವತ್ತು ಅಮ್ಮ ಅಪ್ಪ ಅಂತ ಎಲ್ಲ ಬಯಸ್ಕೊತಿದ್ದೀವಿ ಸರ್ ನಮ್ಮ ಕುಟುಂಬಕ್ಕೆ. ಆಮೇಲೆ ಇಲ್ಲಿ ಎಲ್ಲರೂ ವೈಯಕ್ತಿಕ ನಿಂದನೆಗೆ ಭಾಳ ಅವಕಾಶ ಮಾಡ್ಕೊಂಡಿದ್ದಾರೆ. ಚಪ್ಪಲಿಲಿ ಹೊಡಿತೀನಿ ಅಂತಾರೆ, ಕೆರೆದಲ್ಲಿ ಹೊಡಿತೀನಿ, ಪರ್ಕೆಲಿ ಹೊಡಿತೀನಿ, ಬನ್ನಿ ರಾಜಣ್ಣರೇ ಅಂತಾರೆ. ಅದನ್ನೆಲ್ಲ ನಾವು ಸಹಿಸ್ಕೊಂಡಿರೋದು ಯಾಕೆ ಗೊತ್ತಾ? ನನ್ನಿಂದ 200 ಜನ ಇನ್ನು ಬೇರೆ ರೈತರಿಗೆ ಒಳ್ಳೇದಾಗ್ತಿದೆಯಲ್ಲ, ಅದನ್ನು ನಾನು ಇವ್ರ ಥರ ಮಡಕೆಲಿ ಹೊಡೆದಂಗೆ ಕೆಲಸ ಮಾಡಬಾರ್ದು ಅಂತ ಸುಮ್ಮನೆ ಇದ್ದೀವಿ. ನಾವು ಅವತ್ತು ನಿಲ್ಲಿಸಿ ಅಂತ ಹೇಳಿದಾಗ 80% ರೈತರಿದ್ರು ಸ್ವಾಮಿ. ಈಗ 30%ಗಿಂತ ಕಡಿಮೆ ಹೋಗಿದ್ದಾರೆ. ಎಲ್ಲರೂ ಬಂದು ರೆಡ್ ಝೋನ್, ಆ ಕಡೆ ಇಂಡಸ್ಟ್ರಿಯಲ್ಲೇ, ಈ ಕಡೆ ರೇಟ್ ಜಾಸ್ತಿ, ಮಿಕ್ಕಿದೆಲ್ಲ ಎಸ್ಟೇಟ್ ಆಗೋಗಿದೆ. ಅಕ್ಕಪಕ್ಕ ಎಲ್ಲ ಮಂಚನಾಯಕನಹಳ್ಳಿ, ಹೆಜ್ಜಾಲ, ಇಲ್ಲೆಲ್ಲ ಒಳ್ಳೊಳ್ಳೆ ಲೇಔಟ್ ಆಗೋಗಿದೆ. ಬಲಿಪಶು ಆದವ್ರು ನಾವು ಎಲ್ಲ ಬರೋದು ಅಲ್ಲಿಂದ ಲಾಭ ತಗೊಳ್ಳೋದು, ಬಂದು ಹಾಕೋದು 10 ಲಕ್ಷ 20 ಲಕ್ಷ ಭೂಮಿ ಮಾಡ್ಕೊಳ್ಳೋದು. ನೀವು ಸರ್ವೆ ಮಾಡಿ ಸ್ವಾಮಿ, ಎಲ್ಲರೂ ಬೇಲಿ ಹಾಕೊಂಡು ಜಮೀನು ಮಾಡಿಬಿಟ್ಟಿದ್ದಾರೆ. ಕೊನೆಯದಾಗಿ ಕುಮಾರಸ್ವಾಮಿ ಅವರಿಗೆ ನೀವು ಹೇಳೋದಾದ್ರೆ, ದಯವಿಟ್ಟು ಯೋಜನೆ ಪರವಾಗಿ ನಿಲ್ಲಿ. ಈ AICTಗೆ ಏನೇನಾಗಬೇಕು ನಿಮ್ಮಲ್ಲಿ ನೀವು ಸಲಹೆ ಕೊಡಿ. ಒಳ್ಳೆ AICT ಮಾಡಿದ್ರೆ 4 AICT ಮಾಡಬೇಕು ಅಂತಿದ್ದಾರಲ್ಲ, ಅಲ್ಲೂ ರೈತರದೇ ವಸಪಡಿಸ್ಕೋಬೇಕು, ಅಲ್ಲೂ ರೈತರದೇ ಮಾಡಬೇಕು. AICTನ ಇಲ್ಲಿ ಅಭಿವೃದ್ಧಿನ ನೀಟಾಗಿ ಮಾಡಿಸಿ, ಇಲ್ಲಿ ಈ ಸಿಟಿ ಬೆಳೆಯೋಕ್ಕೆ ಪರವಾಗಿ ನಿಂತು ಬೇರೆ ಸಿಟಿಗಳನ್ನ ಬೆಳೆಸಿ. ರೈತರು ಜಮೀನು ಕೊಡದೆ ಎಲ್ಲಿ ರೈತರು ಸ್ಯಾಕ್ರಿಫೈಸ್ ಮಾಡದೆ ಯಾವ ಅಭಿವೃದ್ಧಿ ಕೆಲಸ ಮಾಡ್ತೀರಾ ತೋರಿಸಿ. ಇಲ್ಲಿ ನೀವು ನಿಲ್ಲಿಸೋದಾದರೆ, ನೀವು ಫ್ಯಾಕ್ಟ್ರಿ ಮಾಡಿದ್ರೆ ಯಾವ ರೈತರು ಜಮೀನು ತೊಗೋತೀರಾ? ಈಗ ಸೋಲಾರ್ ಸಿಸ್ಟಮ್ ಬತ್ತಲ್ವ ಸರ್, ಸೋಲಾರ್ ಸಿಸ್ಟಮ್ ಎಲ್ಲಾಯಿತು? ತುಮಕೂರು ಜಿಲ್ಲೆ ಪಾವಗಡದಲ್ಲಿ ಆಯಿತು. ಎಲ್ಲೆಲ್ಲಿ ಏನೇನು ಅಭಿವೃದ್ಧಿ ಕಾರ್ಯ ಆಗಬೇಕು ಅಲ್ಲಲ್ಲೇ ಆಗಬೇಕಲ್ವ ಸರ್? ನೀವೇ ಯೋಚನೆ ಮಾಡಿ.